ನಿಮ್ಮ ನಟನೆಯಲ್ಲಿ ನಾನು ಗಮನಿಸಿದ್ದು ಸಹಜತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಿ ಅಂತ. ವೆದರ್ ಇಟ್ ಕ್ಯಾನ್ ಬಿ ಇನ್ ಸಿನಿಮಾಸ್ ಆರ್ ಸೀರಿಯಲ್ಸ್, ಸಹಜ ಭಾವ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ. ನೀವು ಹೇಳ್ತಾ ಇದ್ರಿ ಅನಂತ್ನಾಗ್ ಅವರ ಒಂದು ಶಿಬಿರ, ಶಂಕರ್ ನಾಗ್ ಅವರ ಶಿಬಿರ. ಎಲ್ಲೋ ಒಂದು ಕಡೆ ನನಗೆ ಅನಂತ್ನಾಗ್ ಅವರ ನೆರಳು ನಿಮ್ಮ ನಟನೆಯಲ್ಲಿ ನನಗೆ ಅನಿಸುತ್ತೆ. ಗೊತ್ತಿಲ್ಲ ನಿಮಗೆ ಯಾರಾದರೂ ಇದನ್ನು ಹೇಳಿದಾರೋ ಇಲ್ವೋ ಅಂತ, ಬಟ್ ನಾನು ಸಹಜವಾಗಿ ನೋಡ್ತೀನಿ. ಯಾಕಂದರೆ ಅವರು ಕೂಡ, ನಾನು ಅನಂತ್ನಾಗ್ ಅವರು ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದನ್ನು ನೋಡಿದ್ದೀನಿ. ನಾಟಕದ ಡೈರೆಕ್ಟರ್ ಅವ್ರನ್ನ ಕೇಳ್ತಿದ್ರಂತೆ, ನೀನು ಇನ್ನೊಂಚೂರು ಎಕ್ಸ್ಪ್ರೆಷನ್ ತೊಗೊಂಬ, ಇನ್ನೊಂಚೂರು ಅಬ್ಬರ್ಸು ಅಂತ. ಅವರು ರಿಹರ್ಸಲಲ್ಲಿ ಅಬ್ಬರಿಸ್ಬಿಡೋರಂತೆ, ಆನ್ ಸ್ಟೇಜ್ ತನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಿದ್ರಂತೆ. ಸೊ ನಿಮ್ಮದು ಆ ಸಹಜ ನಟನೆನೇ, ಅಂದರೆ ಸೀರಿಯಲ್ನಿಂದ ಹಿಡಿದು ಟಿಲ್ ನಿನ್ನೆ ಮೊನ್ನೆಯ ಸಿನಿಮಾಗಳವರೆಗೆ ಆ ಸಹಜ ನಟನೆ ನಾನು ನೋಡ್ತೀನಿ. ಅಲ್ಲ ಅಂದರೆ ಯಾರ ಇನ್ಫ್ಲುಯೆನ್ಸ್ ಬೇಕಾದರೂ ಇರ್ಬೋದು ಮೇಡಮ್, ಯಾಕಂದರೆ ಎಲ್ಲರೂ ನಾವು ಇಷ್ಟಪಟ್ಟು ನೋಡೋದಂಥ ನಟರು. ನಾನು ಆಗಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿ ಮುಂಚಿಂದ ಏನು ಹಿಂದಿ ಸಿನಿಮಾಗಳಿರ್ಬೋದು, ಕನ್ನಡ ಸಿನಿಮಾಗಳನ್ನೇನು ನೋಡ್ತಾ ಇದ್ವಿ ನಾವು, ನನಗೆ ವೈಯಕ್ತಿಕವಾಗಿ ಭಾಳ ಪಟ್ಟಂತ ಅಟ್ರಾಕ್ಟ್ ಆಗ್ತದೆ ತುಂಬ ಯಾರು ನ್ಯಾಚುರಲ್ ಆಗಿ ಮಾಡ್ತಾರೆ, ಅಥವಾ ಸಣ್ಣ ಸಣ್ಣ ಒಂದು ಎಕ್ಸ್ಪ್ರೆಷನಲ್ಲಿ ಏನೋ ಒಂದು ಕನ್ವೆ ಮಾಡೋದಿದೆಯಲ್ಲ. ಅಂದರೆ ನಾನೊಬ್ಬ ನಟನಾಗಿ ನನಗೆ ಯಾವಾಗ ಚಪ್ಪಾಳೆ ಅನ್ನೋದು ಬೀಳಕ್ಕೆ ಶುರು ಆಯಿತು, ನಾನು ಅವಾಗ ಅಬ್ಸರ್ವ್ ಮಾಡೋಕ್ಕೆ ಶುರು ಅಂದರೆ ಇವರು ಹೆಂಗೆ ಏನೋ ಒಂದು ಲೈನು ಅಥವಾ ಏನೋ ಒಂದು ವಿಷಯನ ಹೇಗೆ ಈ ನಟ ಕನ್ವೆ ಮಾಡ್ತಾರೆ ಅನ್ನೋದು ನಂಗೆ ಭಾಳ ಕ್ಯೂರಿಯಸ್ ಅಂತ ಅನ್ನಿಸ್ತಿತ್ತು. ಬಿಕಾಸ್ ನಮಗೆ ನಾಟಕದಲ್ಲಿ, ನಾನು ನಾಟಕ ಮಾಡೋ ವೇಳೆಗೆ ಅಂದರೆ ಫಸ್ಟ್ ಒಂದು ರೀಡಿಂಗ್ ಅಂತ ನಡೆಯುತ್ತೆ. ರೀಡಿಂಗ್ ನಡೆದು ನಾವು ಮಾತುಗಳನ್ನೆಲ್ಲ ಕಲ್ತ ಮೇಲೆ ಒಂದು ಸತಿ ಬ್ಲಾಕಿಂಗ್ ಶುರು ಆಗುತ್ತೆ. ಅಂದರೆ ಸ್ಟೇಜ್ ಮೇಲೆ ಹೆಂಗೆ ನಡೆಯೋದು, ಹೆಂಗೆ ಮಾಡೋದು, ಎಲ್ಲ ಪೊಸಿಷನ್ಸ್ ಎಲ್ಲ ಕೊಡ್ತಾರಲ್ಲ. ಅದಾದಮೇಲೆ ನಾನು ತುಂಬ ರೆಗ್ಯುಲರ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಡೈಲಾಗ್ಗಳನ್ನೆಲ್ಲ ಹೇಳ್ತಿದ್ದೆ. ಅಂದರೆ ಹೆಂಗೆ ಕಾಣಿಸ್ತೀನಿ ನಾನು, ನಕ್ಕರೆ ಹೆಂಗೆ ಕಾಣಿಸ್ತೀನಿ, ಹತ್ತಿರ ಹೇಗೆ ಕಾಣಿಸ್ತೀನಿ, ಕೋಪ ಮಾಡ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ, ಈ ಡೈಲಾಗ್ ಹೇಳುವಾಗ ನಾನು ಹೆಂಗಿರುತ್ತೆ ನನ್ನ ಅಂದರೆ ನನಗೆ ಕನ್ವೆ ಆಗ್ತಿದ್ಯಾ, ನಾನು ಕೋಪ ಮಾಡ್ಕೊತಿದ್ದೀನಿ ನನಗೆ ಅನ್ನಿಸ್ತಾ ಇದೆಯಾ, ಇದೆಲ್ಲವೂ ನಾನು ಟ್ರೈ ಮಾಡ್ತಿದ್ದೆ. ಬಟ್ ಈ ಸಿನಿಮಾಗಳಲ್ಲಿ ಈಗ ಬಾಲರಾಜ್ ಸಾಹನಿ ಥರದವರು, ದಿಲೀಪ್ ಕುಮಾರ್ ಥರದವರು, ಓಂಪುರಿ ಥರದವರು, ನಸೀರುದ್ದೀನ್ ಶಾ ಥರದವರು, ನಮ್ಮಲ್ಲಿ ಅಶ್ವಥ್ ಥರದವರು, ಲೋಕನಾಥ್ ಥರದವರು ತುಂಬ ಸಟಲ್ಲಾಗಿ, ಅನಂತ್ನಾಗ್ ತುಂಬ ಸಟಲ್ಲಾಗಿ ಒಂದು ವಿಷಯನ ಹೇಳೋದು ತುಂಬ ಇಷ್ಟ ಆಗ್ತಿತ್ತು ನನಗೆ. ಅಂದರೆ ಬೇರೆಯವರೆಲ್ಲ ಕೆಟ್ಟ ನಟರು ಅಂತ ಹೇಳಲ್ಲ, ಅದಕ್ಕೊಂದು ಬೇರೆ ತಾಕತ್ ಬೇಕು ನಿಮ್ಗೆ. ಕೆಲವು ಲೈನ್ಗಳನ್ನ ಅವ್ರ ಥರ ಕನ್ವಿನ್ಸ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಒಂದು ವಿಷಯನ ಅವ್ರ ಥರ ದಾಟ್ಸೋಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಬಟ್ ತುಂಬ ಕೆಲವು ವಿಷಯಗಳನ್ನು ಸಹಜವಾಗಿ ತುಂಬ ಸಟಲಾಗಿ ಇಷ್ಟು ಹೇಳಿದ್ರೆ ಸಾಕು ಅರ್ಥ ಆಗುತ್ತೆ ಅನ್ನೋ ಮಟ್ಟಕ್ಕೆ ಕೆಲವರು ಆ್ಯಕ್ಟ್ ಮಾಡೋರಲ್ಲ, ಅದು ಯಾವಾಗಲೂ ಗಮನ ಸೆಳೀತಾ ಇತ್ತು. ಇದು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಇಷ್ಟೇ ಸಾಕಲ್ಲ, ಇದಕ್ಕೆ ನಾವು ಏನೇನೋ ಮಾಡ್ತೀವಲ್ಲ, ಮಾಡಬೇಕಾ ಬೇಡ. ಬಿಕಾಸ್ ಹೌದು, ಥಿಯೇಟ್ರಲ್ಲಿ ಕೇಳುತ್ತೆ ನಿಮಗೆ, ಬಿಕಾಸ್ ನೀವು ಒಬ್ಬ ಕಟ್ಟ ಕಡೆಯ ಪ್ರೇಕ್ಷಕನಿಗೂ ನೀವು ಕಾಣಿಸ್ಬೇಕು, ಗೊತ್ತಾಗಬೇಕು ಎಲ್ಲವೂ. ಇದು ಕ್ಯಾಮ್ರಾ ನಿಮ್ಮ ಹತ್ತಿರಕ್ಕೆ ಬರುತ್ತೆ, ನೀವು ಅಷ್ಟು ಮಾಡಬೇಕಾಗಿಲ್ಲ ಅಂತ ಅನ್ನಿಸ್ತು. ಸೊ ಪ್ರಾಯಶಃ ಇದೆಲ್ಲದರಿಂದ ನಾವು ರೂಪಿತ ಆಗಿದ್ದೀವಿ ಅಂತ ಅನಿಸುತ್ತೆ ನನಗೆ. ನಾನೇನದು ಅದೇನು ನನಗೆ ಇಷ್ಟ ಆಗ್ತಿತ್ತು, ಹಿಂಗೆ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಇದು ಪ್ರಾಯಶಃ ಟ್ರಯಲ್ ಆ್ಯಂಡ್ ಎರರ್ ಆಗಿ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಬಟ್ ಇನ್ನೂ ಕೆಲವು ಸತಿ ಅನ್ಸುತ್ತೆ ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ, ನನಗೂ ಕೆಲವು ಸತಿ ಅನ್ಸುತ್ತೆ. ಹೌದಾ? ಅನ್ಸುತ್ತಾ? ನಿಮ್ಗನ್ಸುತ್ತಾ ಅಥವಾ ನಿಮ್ಮ ಮನೆಯವ್ರಿಗೆ ಅನ್ಸುತ್ತಾ? ಎಲ್ಲ ಏನು ಹೇಳಲ್ಲ, ನನಗನ್ಸುತ್ತೆ, ನಿಮಗೆ ಪರ್ಸ್ನಲಿ ಅನ್ಸುತ್ತೆ, ನನಗನ್ಸುತ್ತೆ. ನನಗೆ ಇದುವರೆಗೂ ಒಂದು ಕ್ಯಾರೆಕ್ಟರ್ ಹೇಳಿ ನೋಡೋಣ, ಯಾವುದ್ರಲ್ಲಿ ಅಬ್ಬಾ ನಾನು ಎಂತ ಓವರ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಒಂದು ಹೇಳಿ ಹೋಗ್ಲಿ. ಯಾವುದ್ರಲ್ಲಿ? ನನಗಂತೂ ಅನಿಸಿಲ್ಲ ನೀವು ಯಾವತ್ತೂ ಜಾಸ್ತಿ ಅದನ್ನ ಹೇಳ್ತಾ ಇರ್ತೀನಿ. ಯಾರು ಹಂಗೆ ಹೇಳಿದ್ರೆ ನಿಮ್ಮ ಕಣ್ಣು ಚೆನ್ನಾಗಿದೆ, ನಿಮ್ಮ ಒಳ್ಳೆತನ ಅಷ್ಟೇ ಅಂತ ಹೇಳ್ತೀನಿ ಅಷ್ಟೇ. ಲವ್ಲಿ.